ಓಂ ಶಾಂತಿ. ದಿನಾಂಕ ಆಗಿದೆ 24/8/2025. ಜ್ವಾಲಾಮುಖಿ ತಪಸ್ಸಿನ ಮೂಲಕ ನಾನು ಎಂಬ ಬಾಲವನ್ನು ಸುಟ್ಟು ಬಾಪ್ದಾದರವರ ಸಮಾನರಾಗಿ ಆಗ ಸಮಾಪ್ತಿಯು ಸಮೀಪ ಬರುವುದು. ಬಾಪ್ದಾದ ತನ್ನ 4 ಕಡೆಯ ಸಂಪನ್ನ ಮಕ್ಕಳ 3 ಪ್ರಕಾರದ ಖಾತೆಯನ್ನು ನೋಡುತ್ತಿದ್ದಾರೆ. ಒಂದನೆಯದು ತನ್ನ ಪುರುಷಾರ್ಥದ ಮೂಲಕ ಶ್ರೇಷ್ಠ ಪ್ರಾರಬ್ಧದ ಜಮಾದ ಖಾತೆ. ಎರಡನೆಯದು ಸದಾ ಸಂತುಷ್ಟವಾಗಿರುವುದು ಮತ್ತು ಸಂತುಷ್ಟಪಡಿಸುವುದು, ಈ ಸಂತುಷ್ಟತೆಯ ಮೂಲಕ ಆಶೀರ್ವಾದದ ಖಾತೆ. ಮೂರನೆಯದು ಮನಸ ವಾಚ ಕರ್ಮನ ಸಂಬಂಧ ಸಂಪರ್ಕದ ಮೂಲಕ ಬೇಹದ್ದಿನ ನಿಸ್ವಾರ್ಥ ಸೇವೆಯ ಮೂಲಕ ಪುಣ್ಯದ ಖಾತೆ. ಸದಾ ಸರ್ವರ ಪ್ರತಿ ಸ್ವಯಂನ ಪ್ರತಿ ಸಂತುಷ್ಟತಾ ಸ್ವರೂಪ, ಸರ್ವರ ಪ್ರತಿ ಶುಭ ಭಾವನೆ, ಶುಭ ಕಾಮನೆ ಮತ್ತು ಸದಾ ತನ್ನನ್ನು ಪ್ರಸನ್ನಚಿತ್ತ ಭಾಗ್ಯಶಾಲಿ ಸ್ಥಿತಿಯಲ್ಲಿ ಅನುಭವ ಮಾಡುವುದು. ಸರ್ವ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವ ಚಾಬಿ ಅಂದರೆ ಬೀಗದ ಕೈ ಆಗಿದೆ ನಿಮಿತ್ತ ಭಾವ, ನಿರ್ಮಾಣ ಭಾವ, ನಿಸ್ವಾರ್ಥ ಭಾವ. ಚಾಬಿಯ ನಂಬರ್ ಆಗಿದೆ 3 ಬಿಂದು 3 ಡಾಟ್. ಒಂದು ಆತ್ಮ ಬಿಂದು, ಎರಡನೆಯದು ತಂದೆ ಬಿಂದು, ಮೂರನೆಯದು ಡ್ರಾಮಾದ ಫುಲ್ ಸ್ಟಾಪ್ ಬಿಂದು. ದೃಢತೆ ಇದ್ದರೆ ಯಾವುದೇ ಕಾರ್ಯದಲ್ಲಿ ಇದು ಆಗುವುದೋ ಇಲ್ಲವೋ ಎಂಬುದು ಸಂಕಲ್ಪ ನಡೆಯುವುದಿಲ್ಲ. ದೃಢತೆಯ ಸ್ಥಿತಿಯಾಗಿದೆ, ಆಗಿ ಹೋಗಿದೆ, ಮಾಡಲ್ಪಟ್ಟಿದೆ. ಒಂದು ವೇಳೆ ಹೆಚ್ಚು ಸರ್ವ ಖಜಾನೆಗಳ ಖಾತೆಯನ್ನು ಜಮಾ ಮಾಡಿಕೊಳ್ಳಬೇಕೆಂದರೆ ಮನ್ಮನಾಭವದ ಮಂತ್ರವನ್ನು ಯಂತ್ರ ಮಾಡಿಕೊಳ್ಳಿ. ಇದರಿಂದ ತಂದೆಯ ಜೊತೆ ಮತ್ತು ಬಳಿ ಇರುವ ಸ್ವತಃ ಅನುಭವವಾಗುವುದು. 3 ರೂಪದ ಪಾಸ್ಗಳಿವೆ. ಒಂದನೆಯದು ಪಾಸ್, ತಂದೆಯ ಸಮೀಪ ಇರುವುದು. ಎರಡನೆಯದು ಏನು ಕಳೆಯುತ್ತೋ ಅದು ಪಾಸ್ ಆಯಿತು, ಕಳೆದು ಹೋಯಿತು. ಮತ್ತು ಮೂರನೆಯದು ಪಾಸ್ ವಿತ್ ಆನರ್, ಗೌರವಾನ್ವಿತ ತೇರ್ಗಡೆ ಆಗುವುದು. ನನ್ನ ಬಾಬಾ ಎಂದು ಹೇಳಿದಿರಿ, ಪ್ರಿಯ ಬಾಬಾ, ಮಧುರ ಬಾಬಾ ಎಂದು ಒಪ್ಪಿಕೊಂಡಿರಿ. ಅಂದ ಮೇಲೆ ಯಾರು ಪ್ರಿಯರಾಗಿರುವರೋ ಅವರ ಸಮಾನರಾಗುವುದು ಕಷ್ಟವೆನಿಸುವುದಿಲ್ಲ. ಯಾವಾಗ ನಾನು ಶಬ್ದವನ್ನು ಹೇಳುತ್ತೀರೋ ಕೇವಲ ನಾನು ಎಂದು ಹೇಳಬೇಡಿ, ನಾನು ಆತ್ಮ ಎಂದು ಜೋಡಿಸಿ ಹೇಳಿರಿ. ಏಕೆಂದರೆ ದೇಹಾಭಿಮಾನದ ನಾನು ಎಂಬುದು ಕೆಲವೊಮ್ಮೆ ಅಭಿಮಾನವನ್ನು ತರುತ್ತದೆ, ಆತ್ಮಾಭಿಮಾನದ ನಾನು ಅಲ್ಲ. ಹೇಗೆ ಸ್ನೇಹದ ಸಬ್ಜೆಕ್ಟ್ನಲ್ಲಿ ಪಾಸ್ ಆಗಿದ್ದೀರಿ, ಹಾಗೆಯೇ ಈಗ ಕಮಾಲ್ ಮಾಡಿರಿ. ಸಮಾನರಾಗುವ ಸಬ್ಜೆಕ್ಟ್ನಲ್ಲಿಯೂ ಪಾಸ್ ವಿತ್ ಆನರ್ ಆಗಿ ತೋರಿಸಿರಿ. ಈಗ ನಾನು ಎಂಬ ಬಾಲವನ್ನು ಸುಟ್ಟು ಹಾಕಿರಿ, ಆಗ ಸಮಾಪ್ತಿಯು ಸಮೀಪ ಬರುವುದು. ಸುಡುವುದಕ್ಕಾಗಿ ಜ್ವಾಲಾಮುಖಿ ತಪಸ್ಸು ಬೇಕಾಗಿದೆ, ಸಾಧಾರಣ ನೆನಪಲ್ಲ. ಕೇವಲ ವಾಣಿಯ ಸೇವೆಯಲ್ಲ, ಆದರೆ ಈಗ ಮನಸ್ಸ ಮತ್ತು ವಾಣಿಯ ಸೇವೆಯು ಜೊತೆ ಇರಲಿ. ಇದರ ಅವಶ್ಯಕತೆ ಇದೆ. ಒಂದೇ ಸಮಯದಲ್ಲಿ 2 ಸೇವೆಗಳು ಒಟ್ಟಿಗೆ ನಡೆಯಲಿ. ತಮ್ಮ ಚಹರೆಯು ತಂದೆಯ ಪರಿಚಯ ನೀಡಲಿ, ತಮ್ಮ ಚಲನೆಯು ತಂದೆಯನ್ನು ಪ್ರತ್ಯಕ್ಷ ಮಾಡುತ್ತಾ ಹೋಗಲಿ. ಈಗ ಇಂತಹ ಸದಾ ಸೇವಾದಾರಿಗಳಾಗಿರಿ. ಕೇವಲ ಸೇವೆಯ ಅವಕಾಶ ಸಿಗಲಿ ಎಂದು ಆಲೋಚಿಸಬೇಡಿ. ನಡೆಯುತ್ತಾ ತಿರುಗಾಡುತ್ತಾ ತನ್ನ ಚಲನೆ ಮತ್ತು ಚಹರೆಯ ಮೂಲಕ ತಂದೆಯ ಪರಿಚಯ ಕೊಡುತ್ತಾ ಹೋಗಿ. ತಂದೆಯ ಬಳಿ ಯಾವಾಗ ಸಂಕಲ್ಪ ಮಾಡುತ್ತೀರೋ ಸಾಧನಗಳ ಮೂಲಕವಾದರೂ ಸಂದೇಶವು ತಡವಾಗಿ ತಲುಪುತ್ತದೆ. ಆದರೆ ಸ್ನೇಹದ ಸಂಕಲ್ಪವು ಸಾಧನಕ್ಕಿಂತಲೂ ಮೊದಲೇ ತಲುಪಿಬಿಡುತ್ತದೆ. ಈಗ ಯಾವುದೇ ಧಾಮವನ್ನು ನೆನಪು ಮಾಡಿಕೊಳ್ಳಿರಿ. ಯಾವಾಗ ಬೇಸರರಾಗಿ ಬಿಡುತ್ತೀರೋ ಆಗ ಕುಟೀರದಲ್ಲಿ ವಾರ್ತಾಲಾಪ ಮಾಡಲು ಬಂದುಬಿಡಿ. ಸಮಾನರಾಗುವ ದೃಢ ಸಂಕಲ್ಪ ಉತ್ಪನ್ನವಾದಾಗ ಬಾಪ್ದಾದರವರ ಕೋಣೆಗೆ ಬಂದುಬಿಡಿ. ಸಫಲತೆಯು ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ, ವಿಜಯವು ನಮ್ಮ ಕೊರಳಿನ ಹಾರವಾಗಿದೆ. ಈ ನಿಶ್ಚಯ ಮತ್ತು ಆತ್ಮಿಕ ನಶೆಯಲ್ಲಿ ಅನುಭವಿ ಸ್ವರೂಪರಾಗಿ ಸ್ವಯಂನ ಸರ್ವ ಬಲಹೀನತೆಗಳನ್ನು ದಾನದ ವಿಧಿಯಿಂದ ಸಮಾಪ್ತಿಗೊಳಿಸುವಂತಹ ದಾತಾ ವಿಧಾತಾ ಭವ. ದಾನ ಮಾಡುವುದರಿಂದ ಕೊಡುವುದು ತೆಗೆದುಕೊಳ್ಳುವುದಾಗುತ್ತದೆ. ಅಂದ ಮೇಲೆ ಯಾವುದೇ ಬಲಹೀನತೆಯನ್ನು ಸಮಾಪ್ತಿ ಮಾಡುವುದಕ್ಕಾಗಿ ದಾತಾ ಮತ್ತು ವಿಧಾತಾ ಆಗಿರಿ. ತಮ್ಮ ಶ್ರೇಷ್ಠ ಭಾಗ್ಯದ ಗುಣಗಾನ ಮಾಡುತ್ತೀರಿ, ಬಲಹೀನತೆಗಳನ್ನಲ್ಲ. ಓಂ ಶಾಂತಿ. 21 ಜನ್ಮಗಳಿಗೋಸ್ಕರ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡಿ.